ಕೆಲಸದ ಒತ್ತಡದ ನಡುವೆ ಕೂಡ ಸಪ್ತಗಿರಿ ಸರ್ ಹಾಗೆ ಹೊರಟಶ್ರೀ ಸರ್ ಕೂಡ ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಶಿವಣ್ಣ ಹಾಗೆ ರಾಜ್ಬಿ ಶೆಟ್ಟಿ ಅವರು ನಮಗೆ ಲಾಸ್ಟ್ ಟೈಮ್ ಬೈಟ್ ಕೊಟ್ಟು, ಹಾಗೆ ಶಿವಣ್ಣ ಅವರು ನಮಗೆ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಹಾಗೆ ನಮ್ಮ ಪ್ರೀತಿ ಕರೆಯೋಲೆಗೆ ಬಂದಿರುವಂತಹ ನನ್ನ ಮಾಧ್ಯಮ ಕುಟುಂಬ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ಪ್ರತಿ ಪ್ರೆಸ್ ಮೀಟಲ್ಲೂ ನಾನು ಇದನ್ನೇ ಹೇಳ್ತೇನೆ. ಯಾಕಂದರೆ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಫಿಲಮ್ ರಿಪೋರ್ಟ್ರಾಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಥರನೇ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಸಿನಿಮಾದ ಕವರೇಜ್ ಮಾಡ್ತಾ ಇದ್ದೆ. ಸೊ ನಿಮ್ಮನ್ನ ನೋಡಿದಾಗ ಪ್ರತಿ ಸಲ ಹೇಳೋ ಥರನೇ ನಮ್ಮ ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದಿರೋ ಅಷ್ಟು ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು. ಅದು ನನ್ನ ಸಿನಿಮಾ ಇವತ್ತು ಆಡಿಯೋ ಎಲ್ಲ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿರೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಆದರೆ ಸರ್ ಫಸ್ಟ್ ಈ ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ನನ್ನ ಮೊದಲನೇ ಸಿನಿಮಾ ವೇಷಧಾರಿ ಅಂತ, ಆ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು. ಅದರಲ್ಲಿ ನಾಯಕನಾಗಿ ಅಭಿನಯಿಸಿದ್ದೆ. ಬಟ್ ಲವ್ ಟು ಲಸ್ಸಿ ಸಿನಿಮಾ ಏನಿದೆ ಇದು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ. ಸೊ ತುಂಬ ಖುಷಿ ಆಯಿತು ನನಗೆ. ಒಂದು ಈ ಥರದೊಂದು ಸಬ್ಜೆಕ್ಟ್ ನನಗೆ ಸಿಗ್ತಾ ಇದೆ. ಒಬ್ಬರು ಜೀವನದಲ್ಲಿ ನಡೆದಿರುವಂಥ ಘಟನೆಗೆ ನಾನು ಜೀವ ತುಂಬ್ತಾ ಇದ್ದೀನಿ, ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಲ್ಲೆ ಅನ್ನೋವಂಥ ಒಂದು ಭಯ ಇತ್ತು. ಸೊ ನಾನು ಸಿನಿಮಾದ ಫಸ್ಟಿಂದನೂ ಡೈರೆಕ್ಟರ್ ಸರ್ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಆಫೀಸ್ ಹತ್ರ ಬರ್ತಾಯಿದ್ರು, ದಿನ ಸಾರ್ ಬರ್ತಾಯಿದ್ರು. ನಾನು ಲಂಚ್ ಬ್ರೇಕಲ್ಲಿ ನಾನು ಊಟನೇ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಸಾರ್ ಹತ್ರ ಸ್ಟೋರಿ ಕೇಳೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಲೊಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು, ಮ್ಯೂಸಿಕ್ ಬಗ್ಗೆ ಇದೇ ನಡೀತಾ ಇತ್ತು. ಊಟನೇ ಮಾಡಿಲ್ಲ ಒಂದು ಆಲ್ಮೋಸ್ಟ್ 1 ಮಂತ್ ಅಲ್ವ ಸರ್. ಅದಾದಮೇಲೆ ನೆಕ್ಸ್ಟು ಸ್ಟೋರಿ ಆಯಿತು. ತುಂಬ ಚೆನ್ನಾಗಿದೆ ಸ್ಟೋರಿ. ಪ್ರೊಡ್ಯೂಸರ್ ಬೇಕಲ್ಲ, ಹೊಸೊಬ್ರು ಅಂದಾಗ ಪ್ರೊಡ್ಯೂಸರ್ ಯಾರು ಮುಂದೆ ಬರೋಲ್ಲ. ಸೊ ಆದರೆ ನಮ್ಮ ಭಾರತಿ ಮ್ಯಾಮ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಈ ಕತೆ ಮೇಲೆ ನಂಬಿಕೆ ಇಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಜೀವಿತ ಬಗ್ಗೆ ಹೇಳಬೇಕು ಅಂದರೆ ನನ್ನ ಲೂಡೋ ಅನ್ನೋ ಸಿನಿಮಾದಲ್ಲೂ ಅವಳೇ ಹೀರೋಯಿನ್ ಆಗಿದ್ದರು. ಸೊ ಅವಳೇ ಹೇಳಿದಾಗೆ ಡೈರೆಕ್ಟ್ರು ಪೇಜ್ಗಟ್ಟಲೆ ಡೈಲಾಗ್ ಕೊಟ್ಟರು ಕೂಡ ನನಗೆ ಅದೆಲ್ಲೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ನಾವಿಬ್ಬರು ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾಯಿದ್ವಿ ಅನ್ಕೋತೀನಿ. ಡೈರೆಕ್ಟ್ ಸರು ಹ್ಯಾಪಿಯಾಗಿದ್ದರು ಅಂದ್ಕೊಂಡಿದ್ದೀನಿ. ಇನ್ನು ವಿನು ಮನಸ್ಸು ಸರ್ ಬ್ಯೂಟಿಫುಲ್ ಆಗಿ ಸಾಂಗ್ ಕೊಟ್ಟಿದ್ದೀರ. ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಸರ್ ಇನ್ನೂ ಸರ್ಚಿಂಗಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾರು ಮಾಡೋಣ, ಯಾರ ಹತ್ರ ಮಾಡ್ಸೋಣ ಅಂತ. ನನಗೆ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದಾಗೆ 2017-18 ಇರ್ಬೋದು. ಆ ಸಂದರ್ಭದಲ್ಲಿ ನಾನೊಂದು ಅದಿತಿ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ದೆ. ಹರ್ಷಿಕಾ ಪೂರ್ಣಚ ಮೇಡಮ್ ಅವರು ಅದಕ್ಕೆ ಹೀರೋಯಿನ್ ಆಗಿದ್ದರು. ಆ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ವಿನು ಮನಸ್ಸು ಸರ್ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ರು. ಬ್ಯೂಟಿಫುಲ್ ಆಲ್ಬಮ್ ಮಾಡಿಕೊಟ್ಟಿದ್ದು. ಒಂದೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಸಾರ್ಗೆ ಹೇಳಿದೆ, ಸರ್ ನೋಡಿ ಸರ್ ಈ ಥರ ಇದೆ, ಹೇಗೋ ನಮ್ಮದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪಕ್ಕಾ ಸೂಟ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಸೊ ಸಾರು ಆ ಆಲ್ಬಮ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಮತ್ತೆ ಖುಷಿ ಆಯಿತು ಸರ್. ಮತ್ತು ಕಲರಿಸ್ಟ್ ಆಗ್ಬೋದು, ಮತ್ತು ನಮಗೆ ಸಿನಿಮಾಗೆ ಪ್ರಮೋಷನ್ ಮಾಡ್ತಿರೋರಾಗಿರ್ಬೋದು, DOP ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಹಿಂದ್ಗಡೆಯಿಂದ ಏನು ವರ್ಕ್ ಮಾಡಿದ್ದೀರೋ, ನಮಗೇನು ಕಲರ್ ಬಣ್ಣ ಹಚ್ಚಿರೋಂಥ ಶಂಕರ್ ಸರ್ ಆಗಿರ್ಬೋದು, ಎಲ್ಲರೂ ನೀವು ಎಷ್ಟು ವರ್ಕ್ ಮಾಡಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೋತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ವಿರಾಟ್ ಅನ್ನೋಂಥ ಕ್ಯಾರೆಕ್ಟ್ರು. ಈ ಕ್ಯಾರೆಕ್ಟರ್ ಹೇಗಂದರೆ ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ, ಫಾರಿನ್ಗೆ ಹೋಗ್ತಾರೆ, ಎಲ್ಲೋ ಬೇರೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಕ್ಯಾರೆಕ್ಟ್ರಲ್ಲಿರೋ ಹುಡುಗ ಒಂದೆಷ್ಟೇ ಓದಿದ್ರು ಕೂಡ ಅವನೊಂದು ಹಳ್ಳಿಯ ಜೀವನವನ್ನು ಇಷ್ಟಪಡ್ತಿದ್ದ. ಒಂದು ಕೃಷಿ ಮಾಡಬೇಕು, ಯಾಕೆ ಬೇರೆ ಕಡೆ ಹೋಗಬೇಕು, ನಮ್ಮ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಆಗಿರೋಂಥ ರೈತ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರ್ತಾನೆ. ಸೊ ಅದು ನನಗೆ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸರ್ ಈ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಥರ ಒಂದು ನಡೆದಿದೆಯಾ ಸ್ಟೋರಿ ಅಂತ. ಸೊ ನಾನು ಖುಷಿಯಿಂದ ಈ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡೆ. ಥ್ಯಾಂಕ್ ಯು. ನನ್ನ ಸಿನಿಮಾ ಕೆರಿಯರಲ್ಲಿ ನನಗೆ ಪ್ರತಿಯೊಂದು ಸಿನಿಮಾ ಮಾಡುವಾಗಲೂ ಇದೊಂದು ಒಳ್ಳೆ ಮೈಲಿಗಲ್ಲಾಗುತ್ತೆ ಅನ್ನೋ ದೃಷ್ಟಿಯಿಂದ 100% ಎಫರ್ಟ್ ಕೊಟ್ಟೆ ಮಾಡಿರ್ತೀವಿ ಸರ್. ಬಟ್ ಕೆಲವು ಸಂದರ್ಭ ಸಿನಿಮಾ ಗೆಲ್ಲುತ್ತೆ, ಕೆಲವೊಂದು ಸಲ ಸಿನಿಮಾಗಳು ರೀಚ್ ಆಗಲ್ಲ. ಅದು ಪ್ರೇಕ್ಷಕ ಅವರ ಮೇಲೆ ಇರುತ್ತೆ. ಹೌದು ಸರ್, ಒಬ್ಬ ಆ್ಯಕ್ಟರಾಗಿ ನನಗೆ ತುಂಬ ಚಾಲೆಂಜಿಂಗ್ ಇತ್ತು. ನಾನು ಫಸ್ಟ್ ಹೇಳಿದಾಗೆ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಸರ್ ಆ ಕ್ಯಾರೆಕ್ಟರ್ ಅವ್ರು ಹೇಗಿದ್ದಾರೆ, ಅವ್ರನ್ನ ನಾನು ನೋಡಬೇಕು, ಮಾತಾಡಬೇಕು. ಸೊ ಅವರು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದರ ಬಗ್ಗೆ ಎಲ್ಲ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಹಾಗೆ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ತುಂಬ ಟೈಮ್ ತೊಗೊಂಡಿದ್ವಿ ನಾವು. ಆಲ್ಮೋಸ್ಟ್ ನಾನು ಲೊಕೇಶನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಂದರ್ಭದಲ್ಲೂ ನಾನು ಸರ್ ಜೊತೆ ಇದ್ದಿದ್ದರಿಂದ ಸೊ ಸರ್ ಮೈಂಡಲ್ಲಿ ಏನಿದೆ ಅನ್ನೋದನ್ನ ನಾನು ಬೇಗ ತಿಳ್ಕೊಂಡೆ ಅಂತ ಅನಿಸುತ್ತೆ ಸರ್. ಸೊ ಆ್ಯಕ್ಟರಾಗಿ ನಾನು ಸರ್ ಹೇಳಿದಾಗೆ ನಾನು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಸರ್. ಹೌದು ಸರ್, ಡಬ್ಬಿಂಗ್ ನಾನೇ ಮಾಡಿದ್ದೀನಿ. ಥ್ಯಾಂಕ್ ಯು ಆರ್ಯನ್ ಅವರೇ, ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಂಡ್ ನಮ್ಮ ಚಿತ್ರ ಆಗಸ್ಟ್ ನಲ್ಲಿ ಬರುತ್ತೆ ಅಂತ ಈಗಾಗಲೇ ನಿರ್ದೇಶಕರು ತಿಳಿಸಿದ್ದಾರೆ.